ನಮ್ಮ ಹೆಸರು ಅಡವೆಪ್ಪ ರಾಮಸಿದ್ದಪ್ಪ ಬಿಲ್ಕುಂದಿ, ಗೋಕಾಕ್ ತಾಲೂಕು ನಲ್ಲಾನಟ್ಟಿ ಗ್ರಾಮ. ನಾನೊಬ್ಬ BSc ತೋಟಗಾರಿಕೆ ಪದವೀಧರ. ಪ್ರಸಕ್ತ ಗೋಕಾಕ್ ತಾಲೂಕು ಉಪ್ಪಾರ ಸಂಘದ ನಿರ್ದೇಶಕನಾಗಿ ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೀನಿ. ಸರ್, ಇವತ್ತು ಸಮಾಜ ಯಾವ ರೀತಿ ಜಾಗೃತಿ ಆಗ್ಬೇಕು ಸರ್? ಸಮಾಜ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಜಾಗೃತ ಆಗಿದೆ, ಆದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಮಾಜ ಜಾಗೃತಿಯ ಜೊತೆಗೆ ಸಮಾಜದಲ್ಲಿ ಪದವೀಧರರು PUC ನಂತರ ಇರುವಂಥ ಶೈಕ್ಷಣಿಕ ವಿಭಾಗದಲ್ಲಿ ಸಾಕಷ್ಟು ಪದವೀಧರರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡುವುದರ ಜೊತೆಗೆ ಅವರಿಗೆ ವಿವಿಧ ನೇಮಕಾತಿಗಳಲ್ಲಿ ತರಬೇತಿ ಹೊಂದುವಂತಹ ಒಂದು ತರಬೇತಿ ಕೇಂದ್ರಗಳನ್ನು ನಮ್ಮ ಸಮಾಜದ ಸಂಘಟನೆಯ ಮೂಲಕ ಅವರಿಗೆ ಒಂದು ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಮಾಜದ ಸಂಘಟನೆಗಳು ಪ್ರಮುಖ ಆದ್ಯತೆಯನ್ನು ನೀಡಬೇಕಂತೇಳಿ ನನ್ನ ಒಂದು ಅನಿಸಿಕೆ. ಅದೇ ಜೊತೆಗೆ ಆರ್ಥಿಕವಾಗಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರುವಂಥ ನಮ್ಮ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ವಸತಿ ಶಾಲೆಗಳನ್ನು ನಿರ್ಮಿಸಿಕೊಡುವುದು ಒಂದು ಎಲ್ಲರೂ ಕೈ ಜೋಡಿಸಿ ಇದೊಂದು ಸಾಕಾರಗೊಳಿಸಬೇಕು ಅನ್ನುವಂಥ ನಮ್ಮ ಕನಸನ್ನು ಎಲ್ಲ ಅಖಂಡ ಸಮಾಜ ಬಾಂಧವರು ಈ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕಂತೇಳಿ ನನ್ನದೊಂದು ಕಳಕಳಿ ವಿನಂತಿ ಇದೆ. ಸರ್, ಇವತ್ತು ಉಪ್ಪಾರ ಸಮಾಜ ಆರ್ಥಿಕವಾಗಿ ಬಲವಾಗಬೇಕು ಅಂದರೆ ಯಾವ ರೀತಿ ನಾವು ಬದಲಾವಣೆ ಆಗ್ಬೋದು ಸರ್? ಸಮಾಜ ಆರ್ಥಿಕವಾಗಿ ಮುಂದೆ ಬರಬೇಕಂತಂದರೆ ಅದಕ್ಕೆ ಸರ್ಕಾರಗಳ ಒಂದು ಅವಶ್ಯಕತೆ ಇದೆ. ಸರ್ಕಾರ ವಿವಿಧ ಯೋಜನೆಗಳನ್ನ ರೂಪಿಸಿ ನಮ್ಮ ಸಮಾಜಕ್ಕೆ ಆರ್ಥಿಕವಾಗಿ ಸಬಲರಾಗಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯೊಂದಿಗೆ ಅವರಿಗೆ ಬೆಂಬಲವಾಗಿ ಸರ್ಕಾರ ವಿವಿಧ ಯೋಜನೆಗಳನ್ನು ಕೈಗೊಳ್ಳಬೇಕು. ಇನ್ನು ಮುಂದುವರೆದು ನಮ್ಮ ಸಮಾಜದ ಮುಖಂಡರು, ವಿವಿಧ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ಒಂದು ತಾಲೂಕಾ ಅಥವಾ ಗ್ರಾಮೀಣ ಮಟ್ಟದಲ್ಲಿ ಒಂದು ಭಗೀರಥ ಉಪ್ಪಾರ ಸೌಹಾರ್ದ ಸಹಕಾರಿ ಸಂಘ ಅಂತ ಒಂದು ಹಣಕಾಸು ಸಂಸ್ಥೆಯನ್ನು ನಾವೇ ಸ್ವತಃ ಸ್ಥಾಪಿಸಿಕೊಂಡು ಸಮಾಜದಲ್ಲಿ ಇರುವಂಥ ವಿವಿಧ ಶ್ರೀಮಂತ ಜನರ ಒಂದು FD ಹಣವನ್ನು ಪಡೆದುಕೊಂಡು ಅದೇ ಜೊತೆಗೆ ಸಮಾಜದಲ್ಲಿ ಹಣಕಾಸಿನ ಕೊರತೆ ಇರುವಂಥ ಶೈಕ್ಷಣಿಕ ಸಾಲ ಆಗಿರ್ಬೋದು ಅಥವಾ ಕೃಷಿ ರೈತರಿಗೆ ಒಂದು ಸಾಲ ಆಗಿರ್ಬೋದು, ಇಲ್ಲ ಉದ್ಯಮಿಗಳಿಗೆ ಒಂದು ಆರ್ಥಿಕ ನೆರವಾಗಿರ್ಬೋದು, ಕಡಿಮೆ ಬಡ್ಡಿ ದರದಲ್ಲಿ ಅವರನ್ನೆಲ್ಲ ಒಂದು ಹಣಕಾಸು ಆರ್ಥಿಕವಾಗಿ ಸದೃಢಗೊಳಿಸಲು ನಾವು ಎಲ್ಲರೂ ಒಂದು ಕೋಆಪರೇಟಿವ್ ಮೈಂಡ್ಸೆಟ್ನಿಂದ ಮುಂದುವರೆದಿದ್ದಾದರೆ ನಮ್ಮ ಸಮಾಜದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಶ್ರೀಮಂತರು, ಬಡವರು, ಮಧ್ಯಮ ವರ್ಗ ಎಲ್ಲರೂ ಸೇರಿಕೊಂಡು ಒಂದೇ ಒಂದು ತತ್ವದಲ್ಲಿ ನಡೆದಿದ್ದಾದರೆ ಸಮಾಜದಲ್ಲಿ ಆರ್ಥಿಕವಾಗಿ ನಾವೆಲ್ಲರೂ ಸಬಲರಾಗಬಹುದು ಎಂಬುವಂಥ ಒಂದು ಅಭಿಪ್ರಾಯ ನನ್ನದು. ಸರ್, ಉಪ್ಪಾರ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ದೀರಿ ಸರ್, ಅದರ ಸೌಲಭ್ಯಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗೋದಕ್ಕಿಂತ ಮುಂಚೆ ನಮ್ಮ ಸಮಾಜ ಪ್ರವರ್ಗ ಒಂದರಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಸಾಕಷ್ಟು ವಿವಿಧ ಸವಲತ್ತುಗಳನ್ನು ನಮ್ಮ ಸಮಾಜದವರು ಪಡಿತಾ ಇತ್ತು. ಇವಾಗ ಉಪ್ಪಾರ ಅಭಿವೃದ್ಧಿ ನಿಗಮ ಸ್ಥಾಪನೆಯಾದ ನಂತರ ಎಲ್ಲರಿಗೂ ಸಮರ್ಪಕವಾಗಿ ಬಳಕೆಯಾಗುವಂಥ ಅನುದಾನ ಸರ್ಕಾರದಿಂದ ದೊರೀತಾ ಇಲ್ಲ. ಅದರ ಜೊತೆಗೆ ನಮ್ಮ ಸಮಾಜ ಮೂಲತಃ ಹೆಚ್ಚಾಗಿ ಕೃಷಿ ಅವಲಂಬಿತ ಸಮಾಜ. ಕೃಷಿ ರೈತರಿಗೆ ಬೋರ್ವೆಲ್ಗಳ ಒಂದು ಅನುಕೂಲತೆ ಭಾಳ ಅವಶ್ಯಕತೆ ಇದೆ. ಅದಕ್ಕೆ ಸಮರ್ಪಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನ ಸರ್ಕಾರದಿಂದ ಬಿಡುಗಡೆಯಾಗಬೇಕಂತೇಳಿ ನಮ್ಮದೊಂದು ವಿನಂತಿ ಇದೆ. ಜೊತೆಗೆ ಸಾಕಷ್ಟು ಸ್ವಯಂ ಉದ್ಯೋಗಗಳನ್ನ ಕಲ್ಪಿಸಿಕೊಳ್ಳೋದಕ್ಕೋಸ್ಕರ ಮಹಿಳೆಯರು, ಯುವಕರು ಭಾಳ ಆಸಕ್ತಿ ಹೊಂದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಅನುದಾನ ಬಿಡುಗಡೆಯಾಗಬೇಕು. ಜೊತೆಗೆ ಸಮಾಜದ ವಿವಿಧ ಸಂಘಟನೆಗಳ ಮುಖಂಡರು, ಪದಾಧಿಕಾರಿಗಳು ಸರ್ಕಾರದ ಸಚಿವರ ಮೇಲೆ ಹಾಗೂ ಮುಖ್ಯಮಂತ್ರಿಗಳ ಮೇಲೆ ಒತ್ತಡಗಳನ್ನು ಹಾಕೋದರ ಮುಖಾಂತರ ಸಮಾಜಕ್ಕೆ ಅನುದಾನವನ್ನು ಬಿಡುಗಡೆಗೊಳಿಸುವಂಥ ಪ್ರಕ್ರಿಯೆಯಲ್ಲಿ ಎಲ್ಲರೂ ತೊಡಗಬೇಕಾಗಿದೆ. ಜೊತೆಗೆ ಈ ಉಪ್ಪಾರ ಅಭಿವೃದ್ಧಿ ನಿಗಮದಲ್ಲಿ ಅತಿಯಾಗಿ ವಿದ್ಯಾರ್ಹತೆಯನ್ನು ಹೊಂದಿರುವಂಥವರು, ಅತಿ ಚಟುವಟಿಕೆಯನ್ನು ಹೊಂದಿ ಸಮಾಜಕ್ಕೆ ಏನಾದರೂ ಒಂದು ಅನುಕೂಲಗಳನ್ನು ಮಾಡಿಕೊಡಬೇಕನ್ನುವಂಥ ಒಂದು ವಿವಿಧ ಪದರದ ವ್ಯಕ್ತಿಗಳನ್ನು
ಅಲ್ಲಿ ನೇಮಕ ಮಾಡಿದ್ದಾದರೆ ಒಂದು ಉಪಹಾರ ಅಭಿವೃದ್ಧಿ ನಿಗಮದ ಒಂದು ಆಡಳಿತ ಮಂಡಳಿಯಿಂದ ಸಮಾಜಕ್ಕೆ ಒಂದು ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಭಾವನೆ ನನಗೆ. ಸರ್, ಹಿಂದುಳಿದ ವರ್ಗ ಉಪ್ಪಾರ ಸಮಾಜನ ಮೀಸಲಾತಿ ಸೇರಿಸಬೇಕು ಅಂತಂದು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದಿರಾ, ಮನವಿ ಕೊಡ್ಕೊತ ಬಂದಿರಾ, ಆದರೂ ಕೂಡ ಅದು ಮೀಸಲಾತಿ ಬಗ್ಗೆ ಇನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸಾಗಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹೌದು, ನಿಜ. ಇದೊಂದು ಶೋಚನೀಯ ಸಂಗತಿ. ಯಾಕಂತಂದರೆ ಸುಮಾರು ವರ್ಷಗಳಿಂದ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾನೆ ಬಂದಿದ್ದೀವಿ. ಆದರೂ ಕೂಡ ನಮ್ಮ ಸಮಾಜಕ್ಕೆ ದೊರೆಯಬೇಕಾದ ಮೀಸಲಾತಿ, ವಿಶೇಷವಾಗಿ SC ಅಥವಾ ST ಅನ್ನುವಂಥ ಒಂದು ಮೀಸಲಾತಿ ದೊರೆಯಬೇಕಾಗಿತ್ತು. ಇಷ್ಟೊತ್ತಿಗೆ ಇನ್ನೂ ದೊರೆತಿಲ್ಲ. ಯಾಕಂತಂದರೆ ನಮ್ಮ ಉಪ್ಪಾರ ಸಮಾಜ ಎಕನಾಮಿಕಲಿ, ಸೋಷಿಯಲಿ ಆ್ಯಂಡ್ ಎಜುಕೇಷ್ನಲ್ಲಿ ವೀಕ್ ಇರುವುದನ್ನು ಪರಿಗಣಿಸಬೇಕು. ಈ ಸಮಾಜವನ್ನು ಮೇಲಕ್ಕೆತ್ತಬೇಕಂತಂದರೆ ನಮಗೆ ಮೀಸಲಾತಿಯ ಅವಶ್ಯಕತೆ ಇದ್ದೇ ಇದೆ. ದಯಮಾಡಿ ರಾಜ್ಯ ಸರ್ಕಾರ ನಮ್ಮ ಸಮಾಜವನ್ನು ಮನಗಂಡು ಒಂದು ಏನು ಈಗಾಗಲೇ ಒಂದು ವರದಿಯನ್ನು ತೆಗೆದುಕೊಂಡಿದೆ, ಅದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಹಾಗೆ ಕೇಂದ್ರ ಸರ್ಕಾರವೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಿ ನಮ್ಮ ಸಮಾಜಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂಥ ಒತ್ತಡ ಕೂಡ ನಮಗಿದೆ.